ಪ್ರತಿ ತಿಂಗಳು ಬಾಡಿಗೆ ಕಟ್ಟುವಾಗ ಎಲ್ರಿಗೂ ಅನ್ಸಿರುತ್ತೆ ನಮ್ದು ಅಂತ ಒಂದು ಸ್ವಂತ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ನಮ್ ಬಜೆಟ್ಗೆ ಮನೆ ಎಲ್ಲಿ ಸಿಗುತ್ತೆ ಅಂತ ಸುಮ್ನಾಗಿರ್ತೀರಾ? ಬೆಂಗಳೂರಿನಲ್ಲಿ ಎಲ್ಲೇ ಮನೆ ಸೈಟ್ ಕೇಳಿದ್ರು 2 ಕೋಟಿ ಮೇಲೇನೆ ಹೇಳ್ತಾರೆ. ಯೋಚನೆ ಮಾಡಬೇಡಿ, ನಿಮ್ಗೆ ಅಂತಾನೆ ಸೂಪರ್ ಆಗಿರೋ ಮಾಡರ್ನ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋ ನಿಮ್ ಬಜೆಟ್ಗೆ ಸೂಟ್ ಆಗೋ ಐಷಾರಾಮಿ ಡೂಪ್ಲೆಕ್ಸ್ ಮನೆನ ತಂದಿದ್ದೀನಿ. ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಜೆಟ್ ಫ್ರೆಂಡ್ಲಿ ಮನೆಗಳನ್ನ ತರ್ತಾ ಇರ್ತೀನಿ. ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನರ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 0008. ಸ್ಕಿಪ್ ಮಾಡದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈ 3 BHK ಡುಪ್ಲೆಕ್ಸ್ ಹೌಸ್ ನ ಫ್ರಂಟ್ ಎಲಿವೇಶನ್ ನೋಡ್ತಾ ಇದೀರಾ? ಫ್ರಂಟ್ ಎಲಿವೇಶನ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಕ್ಸುರಿ ಲುಕ್ ಅಲ್ಲಿ ಕಾಣಿಸುತ್ತೆ. ಫ್ರಂಟ್ ಗೆ ಆಕ್ಚುಲಿ ಫಿದಾ ಆಗ್ಬಿಡ್ಬೇಕು, ಆ ರೇಂಜ್ ಕಾಣಿಸ್ತಾ ಇದೆ. ಈ ಪ್ರಾಪರ್ಟಿ ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. ಪ್ರಾಪರ್ಟಿ ಕಾರ್ನರ್ ಇರೋದ್ರಿಂದ ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಈ ಪ್ರಾಪರ್ಟಿ ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ನಂಬರ್ ನ ನಾನು ಮೆನ್ಷನ್ ಮಾಡಿದೀನಿ, ಸತೀಶ್ ಅಂತ ಹೇಳಿ ಪ್ರಾಪರ್ಟಿ ಓನರ್. ಬನ್ನಿ ಫ್ರೆಂಡ್ಸ್, ಗ್ರೌಂಡ್ ಫ್ಲೋರ್ ಇಂದ ತೋರಿಸ್ಕೊಡ್ತೀನಿ ಪ್ರಾಪರ್ಟಿ ಹೇಗಿದೆ ಅಂತ ಹೇಳಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿ ಕಂಪ್ಲೀಟ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. 2 ಸೈಡ್ ಗೇಟ್ ಬರುತ್ತೆ ನಿಮ್ಗೆ, 2 ಸೈಡ್ ಇಂದ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಗೇಟ್ ಬಂದು MS ಗೇಟ್ ಯೂಸ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಅಗ್ನಿ ಮುಲ್ಲಿನಲ್ಲಿ ಸಿಲಿಂಡರ್ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡಿ ಆಂಟಿ ಸ್ಕಿಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಓನ್ ಬೋರ್ವೆಲ್ ಕೂಡ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇದೆ. ಇನ್ನೊಂದು 3-4 ತಿಂಗಳಲ್ಲಿ ಕಾವೇರಿ ವಾಟರ್ ಕೂಡ ಬರುತ್ತೆ. ಸೊ ಮೇಲ್ಗಡೆ ನೋಡಿ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. 12,000 ಲೀಟರ್ ಕೆಪಾಸಿಟಿ ಇರೋ ಸಂಪು ಕೂಡ ಕೊಟ್ಟಿದ್ದಾರೆ. ಸೊ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ UPS ಪ್ರೊವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ನೋಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ವಿತ್ ಜಿಂದಾಲ್ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಕ್ಲಾಡಿಂಗು ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಎಂಟ್ರಿ ಈ 3 BHK ಡುಪ್ಲೆಕ್ಸ್ ಹೌಸ್ ಏನಿದೆ ಅದು ಎಂಟ್ರಿ ಹೋಗ್ತಾ ಇರೋದು. ಸೊ ಎಂಟ್ರಿ ನೋಡಿ ಯಾವ ತರ ಇದೆ, ವಾಲ್ಗೂ ಕೂಡ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮ್ಗೆ ಲುಕ್. ಸೊ LED ಲೈಟ್ಸ್ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ರೂಫ್ ನೋಡಿ ವುಡ್ ಫಿನಿಶಿಂಗ್ ಅಲ್ಲಿ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು 3 BHK ಹೌಸ್ ನ ಫ್ರಂಟ್. ಸೊ ಡೋರ್ ಕೂಡ ನಿಮ್ಗೆ 8 ಅಡಿನಲ್ಲಿ ಡೋರ್ ಮಾಡಿದ್ದಾರೆ. ಸೊ ಇದು ಫ್ರಂಟ್ ಎಲಿವೇಶನ್. ಸೊ ಇದು ನೋಡಿ 3 BHK ಡುಪ್ಲೆಕ್ಸ್ ಹೌಸ್ ಏನಿದೆ ಅದರದ್ದು ಲಿವಿಂಗ್ ಏರಿಯಾ ಬರುತ್ತೆ. ಸೊ 2013 ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಪ್ರಾಪರ್ಟಿ ಇದು. 2013 ನಲ್ಲಿ ಇಷ್ಟು ದೊಡ್ಡದಾಗಿ ಲಿವಿಂಗ್ ಏರಿಯಾ ಎಲ್ಲೂ ಕೂಡ ನಾನು ನೋಡಿಲ್ಲ, ಆ ರೇಂಜ್ ಮಾಡಿದ್ದಾರೆ. ಜೊತೆನಲ್ಲಿ ನೋಡಿ ಡಿಸೈನ್ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ಮೇಲ್ಗಡೆ POP ಫಾಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ನೋಡಿ ದೊಡ್ಡದಾಗಿ ಆ ಕಡೆಯಿಂದ ಈ ಕಡೆವರೆಗೂ ಬರುತ್ತೆ. TV ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಕಡೆ ವಿಂಡೋ ನೋಡ್ತೀನಿ ಅಂತಂದ್ರೆ WPVC ಸ್ಲೈಡಿಂಗ್ ವಿಂಡೋ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಈ ಕಡೆ ಪೂಜಾ ರೂಮ್ ನೋಡಿ, ಪೂಜಾ ರೂಮ್ ತುಂಬಾ ಚೆನ್ನಾಗಿ ಬರುತ್ತೆ. ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ. ಡೋರು ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಆಗಿ ಬರುತ್ತೆ. ಸೊ ಈ ಕಡೆ ನಿಮ್ಗೆ ಒಂದು ಪೋರ್ಟ್ರೇಟ್ ಇಟ್ಕೊಳ್ಳೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ದೇ ಒಂದು ಸ್ಟೈಲಿಶ್ ಫೋಟೋ ಇಟ್ಕೊಬಹುದು, ಅಥವಾ ದೇವ್ರ ಫೋಟೋನ ಇಡ್ಬೋದು, ಅಥವಾ ಹಿರಿಯರ್ದು ಯಾರ್ದಾದ್ರೂ ಫೋಟೋ ಇಡ್ಬೋದು. ಲುಕ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಒಂದೇ ತರ ಕಾಂಬಿನೇಷನ್ ಬರುತ್ತೆ. ಸೊ ಇದು ಬಂದು ಮಾಡ್ಯುಲರ್ ಕಿಚನ್. ಸೊ ಇಲ್ಲಿ ನಿಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಇದು ಇಲ್ಲೂ ಕೂಡ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಡೈನಿಂಗ್ ಏರಿಯಾ ಅಲ್ಲಿ ಒಂದು ಟೇಬಲ್ ಹಾಕೊಂಡು ಸೊ ಅದೊಂದು ಯೂಸ್ ಮಾಡ್ಕೊಬಹುದು. ಹೇಗಿದೆ ನೋಡಿ, ಎಲ್ಲ ಬಂದು ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ನಿಮ್ಗೆ. ಇಲ್ಲಿ ಬಂದು ನಿಮ್ಗೆ ಒಂದು ಕಿಚನ್ ಯುಟಿಲಿಟಿ ಕೊಟ್ಟಿದ್ದಾರೆ. ಜೊತೆನಲ್ಲಿ ಒಂದು ಅಟ್ಯಾಚ್ಡ್ ಇಲ್ಲಿ ಬಾತ್ರೂಮ್ ಒಂದು ಬರುತ್ತೆ. ಗೆಸ್ಟ್ ಯಾರಾದ್ರೂ ಬಂದಾಗ ಯೂಸ್ ಮಾಡ್ಕೊಬಹುದು. ಸೊ ಕಾಮನ್ ಬಾತ್ರೂಮ್ ತರ ಬರುತ್ತೆ ಲೆಕ್ಕ ನಿಮ್ಗೆ. ಸೊ LED ಲೈಟ್ ಕೂಡ ನೋಡಿ ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಈ ತರ ಕೊಟ್ಟಿದ್ದಾರೆ, ಈ ತರ ಮಾಡಿದ್ದಾರೆ. ವಾಲ್ ಕ್ಲಾಡಿಂಗು ಕೂಡ ಸ್ಟೇರ್ ಕೇಸ್ ಅಲ್ಲಿ ಫಸ್ಟ್ ಫ್ಲೋರ್ಗೆ, ಅಂದ್ರೆ ಇದು ಫಸ್ಟ್ ಫ್ಲೋರ್. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೇನಿದೆ ತೋರಿಸ್ತೀನಿ ನೋಡಿ. ಇಲ್ಲೂ ನೋಡಿ ಹೋಗ್ಬೇಕಾದ್ರೆ ಇಲ್ಲೇ ನಿಮ್ಗೆ ವೆಂಟಿಲೇಷನ್ ಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಸೊ ಇದು ಬಂದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ.
ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ಈ ಕಡೆಯಿಂದ ಆ ಕಡೆವರೆಗೂ ಟಿವಿ ಕ್ಯಾಬಿನೆಟ್ ಯೂಸ್ ಮಾಡಿದ್ರೆ ವಿತ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಆಪ್ಷನ್ಸ್ ಗಳೆಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ರೂಮ್ಗೆ, ವಾರ್ಡ್ರೋಬ್ಸ್ಗೆ, ಟಿವಿ ಕ್ಯಾಬಿನೆಟ್ಸ್ಗೆ ಎಲ್ಲ ತರ ಮ್ಯಾಚ್ ಆಗೋ ತರ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ವಾರ್ಡ್ರೋಬ್ ಆಪ್ಷನ್ ಬರುತ್ತೆ ನಿಮ್ಗೆ. ಈ ಕಡೆ ವಿಂಡೋ ಕೂಡ ಬರುತ್ತೆ. ವಿಂಡೋ WPVC ಸ್ಲೈಡಿಂಗ್ ವಿಂಡೋ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ, ಇದು ಕೂಡ WPVC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಬಾತ್ರೂಮ್ ಕೂಡ ಕೆಳಗಡೆಯಿಂದ ರೂಫ್ ವರೆಗೂ ನಿಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅವಾಗ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ನಿಮ್ಗೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಸೊ ಇನ್ನೂ ಒಂದು ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಬೆಡ್ರೂಮ್. ಇದು ಬಂದು ಕಿಡ್ಸ್ ಬೆಡ್ರೂಮ್ ಬರುತ್ತೆ. ಸೊ ಇಲ್ಲೂ ಕೂಡ ನೋಡಿ, ಇಲ್ಲೂ ನಿಮ್ಗೆ ಟಿವಿ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. 2 ಚಿಲ್ಡ್ರನ್ಸ್ ಆಗಷ್ಟು ವಾರ್ಡ್ರೋಬ್ಸ್ ಯೂಸ್ ಮಾಡಿದ್ದಾರೆ. ಜೊತೆನಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವಿಂಡೋ ಬರುತ್ತೆ, ಇಲ್ಲೂ ಸ್ಲೈಡಿಂಗ್ ವಿಂಡೋನೇ ಬರುತ್ತೆ. ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಇಲ್ಲೂ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ನಿಮ್ಗೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ಫಾಲ್ ಸೀಲ್ಸ್ ಯೂಸ್ ಮಾಡಿ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು ಸೆಕೆಂಡ್ ಫ್ಲೋರ್. ಸೊ ಥರ್ಡ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ಸ್ಟೆಪ್ಸ್ ಅಲ್ಲೇ ಹೋಗ್ಬೇಕಾದ್ರೆ ನಿಮ್ಗೆ ವಿಂಡೋ ಸಿಗುತ್ತೆ. ಸೊ ಇದು ಬಂದು ಥರ್ಡ್ ಫ್ಲೋರ್. ಇಲ್ಲೂ ಒಂದ್ ಸ್ವಲ್ಪ ಲಿವಿಂಗ್ ಏರಿಯಾ ತರ ಬರುತ್ತೆ, ಜೊತೆನಲ್ಲಿ ವಿಂಡೋ ಬರುತ್ತೆ. ಇಲ್ಲೂ ಕೂಡ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಇದು ಬಂದು ಥರ್ಡ್ ಬೆಡ್ರೂಮ್. ಇದು ಬಂದು ಗೆಸ್ಟ್ ರೂಮ್ ತರ ಯೂಸ್ ಮಾಡ್ಕೊಬಹುದು, ತುಂಬಾ ದೊಡ್ಡದಾಗಿ ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ ಟಿವಿ ಕ್ಯಾಬಿನೆಟ್ಸ್ ಯೂಸ್ ಮಾಡಿದ್ದಾರೆ. ಸಪರೇಟ್ ಆಗಿ ನಿಮ್ಗೆ ಬಿಗ್ ಸೈಜ್ ಅಲ್ಲಿ WPVC ಸ್ಲೈಡಿಂಗ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲೂ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಆಕ್ಚುಲಿ ಹೋಮ್ ಥಿಯೇಟರ್ ತರ ಯೂಸ್ ಮಾಡ್ಕೊಬಹುದು, ಅಥವಾ ಜಿಮ್ ಏರಿಯಾ ತರಾನು ಯೂಸ್ ಮಾಡ್ಕೊಬಹುದು. ಸೊ ಗೆಸ್ಟ್ ಬಂದಾಗ ಗೆಸ್ಟ್ ರೂಮ್ ತರಾನು ಯೂಸ್ ಮಾಡ್ಕೊಬಹುದು. ಇಲ್ಲಿ ನೋಡಿ, ಸಪರೇಟ್ ಆಗಿ ಇಲ್ಲಿ ಸ್ಟೇರ್ ಕೇಸ್ ತರ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆಯಿಂದ ಹೋದ್ರೆ ಇಲ್ಲಿ ನಿಮ್ಗೆ ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಇದು ಹೈಲೈಟ್ ಆಗುತ್ತೆ ಆಕ್ಚುಲಿ. ಸೊ ಇಲ್ಲಿಂದ ನಿಮ್ಗೆ ನೋಡಿ, ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ ಗಳೆಲ್ಲ ಕ್ಲೀನ್ ಆಗಿ ಕಾಣುತ್ತೆ. ಸೊ ವೆಂಟಿಲೇಷನ್ಗೂ ಇಲ್ಲೂ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಇದು ಕಾರ್ನರ್ ಪ್ರಾಪರ್ಟಿ, ಅಬ್ವಿಯಸ್ಲಿ ನಾನು ಹೇಳ್ದಂಗೆ ತುಂಬಾ ದೊಡ್ಡದಾಗಿದೆ. ಸೊ ಇದು ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಜೊತೆನಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಇಲ್ಲಿ ಒಂದು ನಿಮ್ಗೆ ಅಟ್ಯಾಚ್ಡ್ ಲಾರ್ಜ್ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ನಿಮ್ಗೆ. ಇಲ್ಲೂ ಕೂಡ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗು ವಿತ್ LED ಲೈಟ್ಸ್ ಗಳು ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ POP ಫಾಲ್ ಸೀಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಬರುತ್ತೆ ನಿಮ್ಗೆ. ಜೊತೆನಲ್ಲಿ ಇಲ್ಲೇ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಕ್ಕೆ ಒಂದು ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅಲ್ಲೇ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಟ್ಯಾಪಿಂಗು ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಇಲ್ಲಿ ಲಾರ್ಜ್ ಬಾಲ್ಕನಿ ಬರುತ್ತೆ ನಿಮ್ಗೆ, ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ಇದ್ರ ಮೇಲ್ಗಡೆ ಒಂದು ಟೆರೇಸ್ ಕೂಡ ಬರುತ್ತೆ. ಆ ಟೆರೇಸ್ಗೆ ಆಕ್ಚುಲಿ ನಿಮ್ಗೆ ಕ್ಲೋಸಿಂಗ್ ಆಪ್ಷನ್ ಬರುತ್ತೆ. ಇವಾಗ ಥರ್ಡ್ ಫ್ಲೋರ್ಗೆ ನಿಮ್ಗೆ ವಾಟರ್ ಹೋಗದೆ ಇರೋ ತರ ಡೋರ್ ಕ್ಲೋಸಿಂಗ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. 4th ಫ್ಲೋರ್ ಡೈರೆಕ್ಟ್ ಟೆರೇಸ್. ಇದು ಟೆರೇಸ್ ಅಲ್ಲಿ ನಿಮ್ಗೆ ವಾಟರ್ ಟ್ಯಾಂಕ್ ಆಪ್ಷನ್ ಬರುತ್ತೆ ನಿಮ್ಗೆ, ಸ್ಟೋರೇಜು. ಅದು ಬಿಟ್ರೆ ನಿಮ್ಗೆ ಪ್ಲೇನ್ ಟೆರೇಸ್ ಬರುತ್ತೆ. ನಿಮ್ಗೆ ಇಲ್ಲೂ ಕೂಡ ಏನಾದ್ರು ಮಾಡ್ಕೊಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಆದ್ರೂ ಮಾಡ್ಕೊಬಹುದು, ಅಥವಾ ಏನಾದ್ರು ಪಾರ್ಟಿ ಮಾಡ್ಕೊಳ್ಳೋ ತರ ಏನಾದ್ರು ಆಪ್ಷನ್ ಮಾಡ್ಕೊಬಹುದು. ಸೊ ಎರಡು ಸೈಡ್ ನೋಡಿ ರೋಡ್, 30 feet ರೋಡ್ ಬರುತ್ತೆ ಎರಡು ಕಡೆಯಿಂದ. ಈ ಪ್ರಾಪರ್ಟಿ ಲೊಕೇಶನ್ ಬಂದು ಬನಶಂಕರಿ 6 stage. ಸೊ 1 kilometer ನಲ್ಲಿ ನಿಮ್ಗೆ PGS ಹಾಸ್ಪಿಟಲ್ ಸಿಗುತ್ತೆ. 1.5 kilometer ನಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸಿಗುತ್ತೆ. 1.5 kilometer ನಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮ್ಗೆ. 500 meter ನಲ್ಲಿ ಚಿನ್ಮಯ್ ಸ್ಕೂಲ್ ಬರುತ್ತೆ. 500 meter ನಲ್ಲಿ RV ಆರ್ಕಿಟೆಕ್ಚರ್ ಕಾಲೇಜ್ ಬರುತ್ತೆ ನಿಮ್ಗೆ. ಈ ಪ್ರಾಪರ್ಟಿಯ ಬೆಲೆ ಬಂದು 1,30,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ. ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದೀವಿ. ಸೊ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ಓನರ್ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದೀವಿ. ಡೈರೆಕ್ಟ್ ಆಗಿ ಓನರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.